ಈ ದಿವಸ ನಾವು ನ್ಯಾಯಾಲಯದಿಂದ ಹೊರಗುಳ್ಕೊಂಡು ಇದನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಏನು ಈಗ ಆ್ಯಕ್ಟ್ ಹಾಕಿದ್ದಾರೆ, ಈ DJ ಮತ್ತು KJ ಪ್ರಕರಣವನ್ನು ನೀವು ಹೇಳಿದ್ರಲ್ಲ, ಅದಕ್ಕೆ ಗುಂಡಾ ಕಾಯ್ದೆ ಅಡಿನಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಶೀಘ್ರ ಈ ಒಂದು ಪ್ರಕರಣ ಇತ್ಯರ್ಥಪಡಿಸಿದ್ರೆ ಶಿಕ್ಷೆ ಆಗ್ತದೆ. ಡಿಲೇ ಆದಷ್ಟು ಅವರು ಹೊರಗಡೆ ತಿರುಗಾಡ್ಕೊಂಡಿರ್ತಾರೆ. ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲಾ ವಕೀಲರುಗಳು ಜೊತೆಗೆ ಕರ್ನಾಟಕ ಸ್ಟೇಟ್ ಎಷ್ಟು ಜನ ವಕೀಲರಿದ್ದಾರೆ ಎಲ್ಲರೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಯಾರು ತಾವು ವಕಾಲತ್ತನ್ನು ವಹಿಸಬೇಡಿ. ಅವ್ರಿಗೆ ಮುಂದೆ ಅದರ ಪರಿಣಾಮ ಅವರು ಫೇಸ್ ಮಾಡಬೇಕು. ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ವಕಾಲತ್ತು ನಮ್ಮ ಮದ್ದೂರು ವಕೀಲ ಸಂಘವಾಗಿ ಯಾರು ವಹಿಸಬಾರ್ದು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಯಾರು ವಹಿಸೋದಿಲ್ಲ ಅನ್ನೋ ಒಂದು ನಂಬಿಕೆ ನಮ್ಮ ಮೇಲೆ ಮಂಡ್ಯ ಜಿಲ್ಲೆ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ವಕೀಲ ಸಂಘ ಈಗ ಮಾತಾಡಿದ್ದೀವಿ, ರೆಸಲ್ಯೂಷನ್ ಮಾಡಿ ಅವ್ರು ಕಳಿಸ್ಕೊಡ್ತೀವಿ. ಮದ್ದೂರಿನಲ್ಲಿ ಈ ಒಂದು ಘಟನೆ ಆದಂಥದ್ದು ಒಂದು ಕಪ್ಪು ಚುಕ್ಕೆ. ಕಾರಣವಾದರೂ ಇಷ್ಟೇ, ಮದ್ದೂರು ಭಾಳ ರಾಜಕೀಯವಾಗಿ ಚಾರಿತ್ರ್ಯ ಉಳ್ಳಂಥ ಒಂದು ತಾಲೂಕು. ಈ ಮದ್ದೂರಿನಲ್ಲಿ ಹಿಂದೆ ನಮ್ಮ SM ಕೃಷ್ಣ ಅವರು, ಮಂಚೇಗೌಡರು ಇವರೆಲ್ಲರೂ ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಕ್ಷೇತ್ರ. ಯಾವತ್ತೂ ಕೂಡ ಇಂಥ ಅವಘಡ ನಡೆದಿರಲಿಲ್ಲ. ಈಗ ಈ ಒಂದು ಅವಘಡ ನಡೆದಿದೆ ಅಂತ ಹೇಳೋದಾದರೆ ಸಮಾಜಘಾತಕ ಶಕ್ತಿಗಳು ಎಷ್ಟೊಂದು ಬೆಳೆದಿದ್ದೇವೆ ಅಂತಕ್ಕಂಥದ್ದು ಇದರ ಒಂದು ಅರ್ಥ. ಕಾರಣವಾದರೂ ಇಷ್ಟೇ, ಮೊದಲನೇದಾಗಿ ಇಂಥ ಸಮಾಜಘಾತಕ ವ್ಯಕ್ತಿಗಳಿಗೆ ಕುಮ್ಮಕ್ಕನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಇದನ್ನು ಈ ಎಳೆದರಲ್ಲೇ ಚೂಟ ಹಾಕಲಿಲ್ಲ ಅಂತ ಹೇಳೋದಾದರೆ ಈ ಸಮಾಜಘಾತಕ ಶಕ್ತಿಗಳು ಮುಂದೆ ಬೆಳೆದು ಎಲ್ಲ ಜನಗಳ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದು ಮತ್ತು ಈ ತಾಲೂಕಿನ ಹೆಸರನ್ನು ಕೆಡಿಸ್ತಕ್ಕಂಥ ಒಂದು ಖಂಡಿತವಾಗಲೂ ಕೂಡ ಅದು ಹಾಗೇ ಆಗುತ್ತೆ. ಈ ದೇಶದಲ್ಲಿ ಇಂಥ ಒಂದು ಕ್ಷುದ್ರ ಶಕ್ತಿಯನ್ನು ಮತ್ತು ಈ ಸಮಾಜಘಾತಕ ಶಕ್ತಿಗಳ ಜೊತೆಗೆ ಈ ನೆರೆಹೊರೆಯವ್ರ ಜೊತೆ ಒಂದು ಬಾಂಧವ್ಯವನ್ನು ಕೆಡಿಸಿ ಈ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಈ ಒಂದು ಘಟನೆ ಏನಿದೆ ಇದು ತುಂಬ ಖಂಡಿಸ್ತಕ್ಕಂಥದ್ದು. ನಾವು ನಮ್ಮ ಸಂಘದಿಂದ ಏನು ಅಂತ ಹೇಳೋದಾದರೆ ಇಂಥ ಒಂದು ಕೆಟ್ಟ ಘಟನೆಯನ್ನು, ಕಹಿ ಘಟನೆ ಏನಿದೆ ಅದನ್ನು ಪ್ರತಿಭಟಿಸಬೇಕು. ಇದನ್ನು ಸಾರ್ವಜನಿಕರೆಲ್ಲರೂ ಕೂಡ ಒಕ್ಕೂರಲಂತೆ ಖಂಡಿಸಬೇಕು ಅಂತಕ್ಕಂಥ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಈ ದಿವಸ ನ್ಯಾಯಾಲಯಕ್ಕೆ ಹಾಜರಾಗ್ದೇ ನಾವು ನಮ್ಮ ಪ್ರತಿಭಟನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಾವು ಎಲ್ಲ ವಕೀಲರು ಕೂಡ ಈ ಒಂದು ಸಮಾಜಘಾತಕ ಶಕ್ತಿಗಳಿಗೆ ಯಾರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದಾರೋ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಯಾರಿಗೂ ಕೂಡ ವಕಾಲತ್ತನ್ನು ವಹಿಸಬಾರ್ದು, ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಒಂದು ನಿರ್ಣಯವನ್ನು ಕೂಡ ನಾವು ಕೈಗೊಂಡಿದ್ದೇವೆ. ಅದೇ ರೀತಿ ನಾವು ಮಂಡ್ಯ ಜಿಲ್ಲೆ ಎಲ್ಲ ವಕೀಲ ಬಾಂಧವರನ್ನು ಕೂಡ ನಾವು ಕೇಳ್ಕೊಳ್ತೀವಿ, ಹೊರಗಡೆಯಿಂದ ಬಂದು ಇಂಥ ಸಮಾಜಘಾತ ಶಕ್ತಿಗಳಿಗೆ, ಘಾತಕರಿಗೆ ವಕಾಲತ್ತನ್ನು ವಹಿಸಿ ಅವ್ರ ಪರವಾಗಿ ಕೇಸ್ ನಡೆಸ್ತಕ್ಕಂಥದ್ದನ್ನು ಮಾಡಬಾರ್ದು ಅಂತ ನಮ್ಮ ಸಹೋದರನ್ನು ಕೂಡ ನಾವು ಕೇಳ್ಕೊಳ್ತೇವೆ. ಖಂಡಿತವಾಗ್ಲೂ ಯಾಕೆ ಅಂತ ಹೇಳಿದಾದರೆ DJ ಆಗ್ಬೋದು, ಶಿವಮೊಗ್ಗದಲ್ಲೇ ಆಗ್ಬೋದು, ಈ ಘಟನೆಗಳಿಗೆ ನಡೆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಕೊಳ್ಳಿಲ್ಲ. ಜೊತೆಗೆ ಇನ್ನೊಂದೇನು ಅಂತ ಹೇಳೋದಾದರೆ ಇಂಥ ಒಂದು ಸಮಾಜಘಾತಕ ಶಕ್ತಿಗಳ ಮೇಲೆ ಕೇಸ್ ಹಾಕೋದು, 6 ತಿಂಗಳು 1 ವರ್ಷ ಬಿಟ್ಕೊಂಡು ಪುನಃ ವಾಪಸ್ ತಗೊಳ್ಳೋದು, ಅದು ಅವ್ರಿಗೇನಾಗುತ್ತೆ ಅಂತ ಹೇಳೋದಾದರೆ ಈ ಕೇಸ್ ಹಾಕ್ತಾರೆ, ವಾಪಸ್ ತಗೋತಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಬೆಳವಣಿಗೆ ಆಗಿದೆ. ಹಾಗಾಗಿ ಸರ್ಕಾರ ಏನು ಮಾಡಬೇಕು, ಇಂಥ ಏನು ಈ ಒಂದು ಸಮಾಜಘಾತಕ ಶಕ್ತಿಗಳ ವಿರುದ್ಧ ಕೇಸ್ ಹಾಕ್ತಾರೋ ಅದನ್ನು ಪ್ರಾಸಿಕ್ಯೂಷನ್ ಮಾಡಬೇಕು. ಬೇರೆದನ್ನೆಲ್ಲ ಸರ್ಕಾರ ನಾವು ಜಲ್ದಿ ಕೇಸ್ ಮುಗಿಸ್ಬೇಕು, ಜಲ್ದಿ ನಡೆಸಬೇಕು ಅಂತ ಹೇಳ್ತಾರೆ. ಇವ್ರ ಮೇಲೆ ಹಾಕಿದಂಥ ಕೇಸ್ನ ವಾಪಸ್ ತೆಗೆದುಕೊಳ್ತಾರೆ. ಅದರ ಅರ್ಥ ಏನು, ನಾವು ನಿಮ್ಗೆ ಎಂಕರೇಜ್ ಮಾಡ್ತೀವಿ ಅಂತಕ್ಕಂಥದ್ದು ಅದರ ಅರ್ಥ. ಅದನ್ನು ಖಂಡಿತ ಮಾಡಬಾರ್ದು. ಏನು ಹೇಳಿ ಸರ್, ನಾನು ಹೇಳ್ತಕ್ಕಂಥದ್ದು ವಕೀಲರು ಒಂದೇ ಅಂತ ಅಲ್ಲ, ಈ ಸಮಾಜದ ಬಗ್ಗೆ ಕಳಕಳಿ ಉಳ್ಳಂಥ ಎಲ್ಲ ವರ್ಗದವರು ಕೂಡ ಇದನ್ನು ಖಂಡಿಸಬೇಕು.